ವೀಕ್ಷಕರೇ, ನೀಟ್ ಎಕ್ಸಾಮ್ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ತುಂಬಾನೇ ಮುಖ್ಯ. ಇನ್ನೇನು ಕೆಲವು ದಿನಗಳಲ್ಲಿ ನೀಟ್ ಎಕ್ಸಾಮ್ ರಿಸಲ್ಟ್ ಕೂಡ ಬರುತ್ತೆ. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ರಿಸಲ್ಟ್ಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜೀವಿತ್ ನೀಟ್ ಅಕಾಡೆಮಿಯಲ್ಲಿ ನೀಟ್ ಎಕ್ಸಾಮ್ಗೆ ಯಾವ ರೀತಿಯಾಗಿ ಕೋಚಿಂಗ್ ಅನ್ನು ನೀಡಲಾಗುತ್ತೆ, ಹೇಗೆ ಶುರುವಾಯಿತು, ಎಷ್ಟು ವರ್ಷದಿಂದ ಈ ಜೀವಿತ್ ನೀಟ್ ಅಕಾಡೆಮಿ ಇದೆ, ಹೀಗಾಗಲೇ ಇಲ್ಲಿ ಕೋಚಿಂಗ್ ಪಡೆದುಕೊಂಡು ಯಾವೆಲ್ಲ ವಿದ್ಯಾರ್ಥಿಗಳು ಗೌರ್ಮೆಂಟ್ ಸೀಟ್ ಅನ್ನು ಪಡೆದುಕೊಂಡಿದ್ದಾರೆ, ಹೀಗೆ ಜೀವಿತ್ ನೀಟ್ ಅಕಾಡೆಮಿ ಬಗ್ಗೆ ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಜೀವಿತ್ ನೀಟ್ ಅಕಾಡೆಮಿಯ ಆಡಳಿತ ಅಧಿಕಾರಿ ಆಗಿರುವಂತಹ ಡಾಕ್ಟರ್ ದರ್ಶನ್ ಸರ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಪಬ್ಲಿಕ್ ಟಿವಿ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಹಾಗೆ ಜೀವಿತ್ ನೀಟ್ ಅಕಾಡೆಮಿಯ ಅಧ್ಯಕ್ಷರು ಮತ್ತೆ ಪ್ರಾಂಶುಪಾಲರು ಆಗಿರುವಂತಹ ಡಾಕ್ಟರ್ ಜಿ.ಬಿ. ಹಿರೇಗೌಡ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ನಮಸ್ಕಾರ. ಹಾಗೆ ಜೀವಿತ್ ನೀಟ್ ಅಕಾಡೆಮಿಯ ವಿದ್ಯಾರ್ಥಿ ಆಗಿರುವಂತಹ ಕೀರ್ತಿ ಈರಣ್ಣ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನೀಟ್ ಎಕ್ಸಾಮ್ಸ್ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಸರ್, ಜೀವಿತ್ ನೀಟ್ ಅಕಾಡೆಮಿ ಯಾವಾಗಿಂದ ಶುರುವಾಯಿತು, ಎಷ್ಟು ವರ್ಷದಿಂದ ಇದೆ, ಜೀವಿತ್ ನೀಟ್ ಅಕಾಡೆಮಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ಜೀವಿತ್ ನೀಟ್ ಅಕಾಡೆಮಿ ಇದು ಬೆಂಗಳೂರಿನ ಯಲಹಂಕದಲ್ಲಿದೆ. ಸೊ ಇನ್ಸ್ಟಿಟ್ಯೂಷನ್ ಬಂದು 2022ನಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಮತ್ತು ಪ್ರಿನ್ಸಿಪಲ್ ಆದಂಥ ಡಾಕ್ಟರ್ ಜಿ.ಬಿ. ಹಿರೇಗೌಡ ಸರ್ ಅವರು ಮತ್ತು ಸೆಕ್ರೆಟರಿ ಮೇಡಮ್ ಆದಂಥ ವಿನುತಾ ಹಿರೇಗೌಡ ಮೇಡಮ್ ಅವ್ರಿಗೊಂದು ಡಿಸ್ಟಿಂಕ್ಟ್ ವಿಷನ್ ಇತ್ತು. ಅಂದರೆ ಸೆಕೆಂಡ್ PUC ಸೈನ್ಸ್ ಓದಿದಂಥ ವಿದ್ಯಾರ್ಥಿಗಳು ಸೊ MBBS ಮಾಡಬೇಕಂದ್ರೆ ಈಗ ನಮಗೆಲ್ಲರಿಗೂ ಗೊತ್ತಿದೆ, ನೀಟ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಲೇಬೇಕಾಗತ್ತೆ. ನೀಟ್ ಎಕ್ಸಾಮ್ಸ್ನ ಚೆನ್ನಾಗಿ ಎಕ್ಸಾಮ್ಸ್ ಮಾಡಿ ಒಳ್ಳೆ ರ್ಯಾಂಕ್ ತೊಗೊಂಡ್ರೆ ಮಾತ್ರ ಗೌರ್ಮೆಂಟ್ ಸೀಟ್ಸ್ MBBSಗೆ ಎಲಿಜಿಬಲ್ ಆಗ್ತಾರೆ. ಆ ಗೌರ್ಮೆಂಟ್ ಸೀಟ್ಗೆ ಎಲಿಜಿಬಲ್ ತೊಗೋಬೇಕಂದ್ರೆ ನೀಟ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಬೇಕಂದ್ರೆ ಮಕ್ಕಳಿಗೆ ಕೋಚಿಂಗ್ ಅನ್ನೋದು ತುಂಬ ಅವಶ್ಯಕತೆ ಇದೆ. ಆ ಕೋಚಿಂಗ್ ಕೊಡೋಂಥ ವ್ಯವಸ್ಥೆನ ನಾವು ಯಾಕೆ ಕಲ್ಪಿಸ್ಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ನಾವು ಒಂದು ನೀಟ್ ಅಕಾಡೆಮಿನ ಪ್ರಾರಂಭ ಮಾಡ್ತೀವಿ. ನೀಟ್ ಅಕಾಡೆಮಿನ ಪ್ರಾರಂಭ ಮಾಡಬೇಕಾದ್ರೆ ನಮಗೆ ಸಾಕಷ್ಟು ಚಾಲೆಂಜಸ್ ಬರುತ್ತೆ. ಈಗ ಕರ್ನಾಟಕದಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಸೌಲಭ್ಯನ ನಾವು ಒದಗಿಸ್ಕೊಡ್ಬೇಕು, ಈ ಕೋಚಿಂಗ್ ಕೊಡೋಂಥ ವ್ಯವಸ್ಥೆನ ಆಗಬೇಕು ಅಂತ ಅಂದಾಗ ನಮ್ಮ ಮನಸ್ಸಿನಲ್ಲಿ ಬಂದಂಥದ್ದು ಫಸ್ಟು ನಾವು ರೆಸಿಡೆನ್ಷಿಯಲ್ ಕೂಡ ಮಾಡಬೇಕಾಗುತ್ತೆ ಅಂತ. ಸೊ ನಾವು ಈ ನಿಟ್ಟಿನಲ್ಲಿ ನಾವು ಜೀವಿತ್ ನೀಟ್ ಅಕಾಡೆಮಿನ ಡೇ ಬೋರ್ಡಿಂಗ್ ಮತ್ತು ರೆಸಿಡೆನ್ಷಿಯಲ್ ಅಂತ ಹೇಳಿ 2 ಕ್ಯಾಂಪಸ್ನಾಗಿ ನಾವು ಮಾಡ್ತೀವಿ. ಇದು ಬೆಂಗಳೂರಿನ ಯಲಹಂಕದಲ್ಲಿ ಇದೆ. 2022-23ನಲ್ಲಿ ನಾವು ಫಸ್ಟ್ ಬ್ಯಾಚ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಬ್ಯಾಚ್ನಲ್ಲೇ ನಮಗೆ 32 ವಿದ್ಯಾರ್ಥಿಗಳು ಬರ್ತಾರೆ ನಮ್ಮನ್ನು ನಂಬಿ. ಅದರಲ್ಲಿ 13 ವಿದ್ಯಾರ್ಥಿಗಳು ಗೌರ್ಮೆಂಟ್ ಮೆಡಿಕಲ್ ಸೀಟ್ಸ್ಗೆ ಎಲಿಜಿಬಲ್ ಆಗ್ತಾರೆ. ಸೆಕೆಂಡ್ ಬ್ಯಾಚಲ್ಲಿ ಕೂಡ 58 ವಿದ್ಯಾರ್ಥಿಗಳಿರ್ತಾರೆ. ಅದರಲ್ಲಿ 30 ಮಕ್ಕಳು ಗೌರ್ಮೆಂಟ್ ಮೆಡಿಕಲ್ ಸೀಟ್ಸ್ಗೆ ಎಲಿಜಿಬಲ್ ಆಗ್ತಾರೆ. 2 ಬ್ಯಾಚು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದೀವಿ. ಈಗ ಥರ್ಡ್ ಬ್ಯಾಚಿಗೆ ಕೂಡ ಒಳ್ಳೆ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಶಾರ್ಟ್ಲಿ ನಮಗೆ ರಿಸಲ್ಟ್ಸ್ ಕೂಡ ಬರೋಂಥದ್ದಿದೆ. ಈ ನಿಟ್ಟಿನಲ್ಲಿ ನಾವು ಜೀವಿತ್ ಅಕಾಡೆಮಿನ ಸ್ಟಾರ್ಟ್ ಮಾಡ್ತೀವಿ. ಈ ವರ್ಷದಿಂದ ಜೀವಿತ್ PU ಕಾಲೇಜ್ ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ PUC ಓದೋಂಥ ಮಕ್ಕಳಿಗೆ ಮತ್ತು ನೀಟ್ ಮಾಡೋಂಥ ಮಕ್ಕಳಿಗೆ ನಮ್ಮಲ್ಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ನ ನಾವು ರೆಡಿ ಮಾಡ್ಕೊಡ್ತಾ ಇದ್ದೀವಿ. ಹಿರೇಗೌಡ ಸರ್, ಈಗಾಗಲೇ ನೀವು ಸತತ 28 ವರ್ಷಗಳ ಕಾಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ದೀರಾ. ಹಲವಾರು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದೀರಾ. ಸೊ ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಜೀವಿತ್ ನೀಟ್ ಅಕಾಡೆಮಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗ್ತಾ ಇದೆ ಸರ್, ತಿಳಿಸ್ಕೊಡಿ. ಈಗ 2-3 ವರ್ಷಗಳ ಹಿಂದೆ ನನ್ನ ವೈಫು ಮತ್ತು ನನ್ನ ಮಗ ಈ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿದ್ರು. ನನ್ನ ಮನೆಯಲ್ಲಿ ಅವ್ರಿಗೆ ಎಲ್ಲ ರೀತಿಯ ಐಡಿಯಾಗಳನ್ನ ಕೊಡ್ತಾ ಇದ್ದೆ. ಆಮೇಲೆ ಎಲ್ಲ ಪೋಷಕರು ಒತ್ತಾಯ ಮಾಡಿ ನೀವು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಇದನ್ನು ಮಾಡಿದ್ರೆ ಉತ್ತಮ ಫಲಿತಾಂಶನ ಇನ್ನೂ ಹೆಚ್ಚಿಗೆ ನೀಡಬಹುದು ಅಂತ ಅಂದ್ಬಿಟ್ಟು ನನಗೆ ಸಜೆಸ್ಟ್ ಮಾಡಿದ್ರು. ಅಲ್ಲಿ ಸರ್ಕಾರಿ ಕೆಲಸದಲ್ಲಿದ್ದಾಗ ನನಗೆ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಎರಡನ್ನೂ ತಗೊಂಡ ನಂತರ ಆಮೇಲೆ ನಾನೇ ಯೋಚನೆ ಮಾಡಿದೆ ವೈಯಕ್ತಿಕವಾಗಿ, ನಾವೇ ಒಂದು ಇನ್ಸ್ಟಿಟ್ಯೂಷನ್ನ, ನನ್ನ ಕನಸು ಒಂದು PU ಕಾಲೇಜನ್ನು ಸಹ ಸ್ಟಾರ್ಟ್ ಮಾಡಬೇಕು ಅನ್ನೋದಿತ್ತು. ಅದ್ರ ಪ್ರಕಾರ ನಾನು ನಮ್ಮ ಹೆಂಡತಿ ಮಕ್ಕಳು ಮತ್ತು ನಮ್ಮ ಸ್ನೇಹಿತರ ಬಳಗದಿಂದ ಎಲ್ಲ ಡಿಸ್ಕಸ್ ಮಾಡಿ ಸರ್ಕಾರಿ ಕೆಲಸಕ್ಕೆ ನಾನು ಸ್ವಯಂ ನಿವೃತ್ತಿನ ಘೋಷಿಸಿ ಈ ಒಂದು ಜೀವಿತ್ ನೀಟ್ ಅಕಾಡೆಮಿಗೆ ಚೇರ್ಮನ್ ಮತ್ತು ಪ್ರಾಂಶುಪಾಲ 2 ಹುದ್ದೆಗಳನ್ನ ನಾನೇ ನೋಡ್ಕೊತಾ ಇದ್ದು. ನನ್ನ ಒಂದು ಏನು ಕನಸಿದೆ, ಕರ್ನಾಟಕದ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾರ್ಥಿಗಳು ಮೆಡಿಕಲ್ ಕಳಿಸ್ಬೇಕು ಅಂತ ಆ ಕನಸನ್ನ ನೆನಸು ಮಾಡಲೇಬೇಕು ಅಂತ ಹಠ ತೊಟ್ಟು ನಾನು ಈ ಒಂದು ಹುದ್ದೆನ ಅಲಂಕರಿಸಿದ್ದೀನಿ. ಅದಕ್ಕೆ ನಮ್ಮ ಎಲ್ಲ ಸ್ನೇಹಿತರು ಮತ್ತು ನನ್ನ ಫ್ಯಾಮಿಲಿಯ ಸಪೋರ್ಟ್ ಇದೆ. ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ನನ್ನ ಉದ್ದೇಶ ಬೆಳಗ್ಗೆ 8:30ಯಿಂದ ರಾತ್ರಿ 8:30ವರೆಗೂ ಮಕ್ಕಳನ್ನ ಎಲ್ಲೂ ಬಿಡ್ದಂಗೆ ಇಂಡೋರ್ ಗೇಮ್ಸನ್ನು ಆಡಿಸ್ಕೊಂಡು ಒಳ್ಳೆ ಊಟ ಕೊಟ್ಕೊಂಡು ಟೈಮ್ಗೆ ಅವ್ರಿಗೆ ಸ್ನ್ಯಾಕ್ಸ್ ಕೊಟ್ಕೊಂಡು ಒಂದು ಪ್ರೀತಿಯಿಂದ ಓದಿಸಿದ್ರೆ ಮಕ್ಕಳು ಎಲ್ಲರೂ ಓದ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಅನುಭವ. ಆ ಅನುಭವದ ಅನುಸಾರ ಈಗ ನಾನು ಅದೇ ರೀತಿ ನಾನು ಬೆಳಗ್ಗೆ 8:30ಯಿಂದ ರಾತ್ರಿ 8:30ವರೆಗೆ ಮಕ್ಕಳಿಗೆ ಓದಿಸ್ಕೊಂಡು ಪಾಠ ಮಾಡಿಕೊಂಡು ಡೈಲಿ ಟೆಸ್ಟ್ ಮಾಡಿಕೊಂಡು ಮತ್ತು ವೀಕ್ಲಿ ಟೆಸ್ಟ್ ಮಾಡಿಕೊಂಡು ಸುಮಾರು 250ರಿಂದ 300 ಎಕ್ಸಾಮ್ಸನ್ನು ಅವ್ರಿಗೆ ಪ್ರತಿ ವರ್ಷ ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಅದ್ರ ಪ್ರಕಾರ ಎಲ್ಲ ನಡೀತಾ ಇದೆ. ಈ ವರ್ಷ ನೀಟ್ ಎಕ್ಸಾಮ್ನಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟ್ ಪೇಪರ್ ಬಂದ್ರೂ ನನ್ನ ಏನು ಆಸೆ ಇತ್ತು ಕೋಚಿಂಗ್ ಮೆಥಡಲ್ಲಿ ಅದು ಸಕ್ಸಸ್ ಆಗಿದ್ದೀವಿ. ಈ ವರ್ಷವೂ ಸಹ ಕನಿಷ್ಠ 50% ನಾನು ಮೆಡಿಕಲ್ಗೆ ವಿದ್ಯಾರ್ಥಿಗಳಿಗೆ ಹೋಗ್ತಾರೆ. ಆ ಕಾನ್ಫಿಡೆನ್ಸು ನನಗಿದೆ.
ವಿದ್ಯಾರ್ಥಿಗಳಲ್ಲಿ ಯಾವುದೇ ಗೊಂದಲ ಇಲ್ಲ. ನಮ್ಮ ಪರೀಕ್ಷೆ ಬರೆದು ಬಂದಂಥ ವಿದ್ಯಾರ್ಥಿಗಳು ನನಗೆ ಹೇಳಿದ್ದು, ಸರ್ ಪ್ರತಿ ವರ್ಷದಂತೆ ನಾವು ಒಂದು 50 ಮಾರ್ಕ್ಸ್ ಜಾಸ್ತಿ ಎಕ್ಸೆಪ್ಟ್ ಮಾಡಿದ್ದು, ಆದರೆ ಈ ವರ್ಷ ನಮಗೆ ಏನು ಎಕ್ಸ್ಪೆಕ್ಟ್ ಇದು ಮಾರ್ಕ್ಸ್ ತಗೋತಾ ಇದ್ವೋ ನಿಮ್ಮ ಎಕ್ಸಾಮಲ್ಲಿ ಅಷ್ಟೇ ಮಾರ್ಕ್ಸ್ ಆ ರೇಂಜಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನನಗೆ ಅದ್ರ ಬಗ್ಗೆ ಖುಷಿ ಇದೆ. ಆಮೇಲೆ ನಾವೇ ಒಂದು ಸ್ವಂತ ಸ್ಟಡಿ ಮೆಟೀರಿಯಲ್ನ ರೆಡಿ ಮಾಡಿ ನಮ್ಮ ಇದರಲ್ಲೇ ನಮ್ಮ ಉಪನ್ಯಾಸಕರನ್ನ ಯೂಸ್ ಮಾಡಿಕೊಂಡು, ನಾನು ಉಪನ್ಯಾಸಕರ ಬಳಗಕ್ಕೆ ನಾನು ಖುಷಿ ಆಗುತ್ತೆ ನನ್ನ ಟೀಮ್ಗೆ. ಯಾಕೆಂದರೆ ಅವರು ಬೆಳಗ್ಗೆ 8:00 ಬಂದರೆ ರಾತ್ರಿ 10 ಗಂಟೆವರೆಗೂ ಬಂದು ಕೆಲಸ ಮಾಡ್ತಾರೆ. ಎಲ್ಲ ಉಪನ್ಯಾಸಕರು ನನಗೆ ಸಹಕಾರ ಇದೆ. ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೈಟು ಸಹ ಬಂದು ಅವರು ಕೆಲಸ ಮಾಡೋಗ್ತಾರೆ, ನಮ್ಮ ದರ್ಶನ್ ಅವರು. ಅದೇ ರೀತಿ ಪ್ರೀತಿಯ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ. ಇವೆಲ್ಲನೂ ನನ್ನ ಅನುಭವನ ದಾರೆ ಎರೆದು ಇನ್ನು ಮುಂದಿನ ದಿನಗಳಲ್ಲಿ ಯಾವ ಆಸ್ಪತ್ರೆಗೆ ಬೆಂಗಳೂರಿಗೆ ಹೋದ್ರೂ ನನ್ನ ಸ್ಟೂಡೆಂಟ್ಸ್ ಇರೋ ರೀತಿ ನೋಡ್ಕೋತೀನಿ. ಭಾಳ ಖುಷಿ ಅನಿಸುತ್ತೆ ನನಗೆ. ಎಸ್ ಕೀರ್ತಿ ಅವರ, ಇನ್ನು ನೀವು ಜೀವಿತ್ ನೀಟ್ ಅಕಾಡೆಮಿ ಶುರುವಾದ ಫಸ್ಟ್ ಬ್ಯಾಚಿಗೆ ಅಡ್ಮಿಷನ್ ಆಗ್ತೀರಾ, ಹಾಗೆ ಚೆನ್ನಾಗಿ ಸ್ಟಡಿ ಮಾಡಿ ಸರ್ಕಾರಿ ಶಾಲೆಯಲ್ಲಿ ನೀವು ಸರ್ಕಾರಿ ಕಾಲೇಜ್ಗೆ ಸೀಟನ್ನು ಕೂಡ ಪಡೆದುಕೊಳ್ತೀರಾ. ಸೊ ಯಾವ ಕಾನ್ಫಿಡೆನ್ಸ್ ಮೇಲೆ ನೀವು ಜೀವಿತ್ ನೀಟ್ ಅಕಾಡೆಮಿಗೆ ಜಾಯ್ನ್ ಆದ್ರಿ? ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಕೀರ್ತಿ ಅವರೇ. ಸೆಕೆಂಡರಿ MBBS KMCR ಹುಬ್ಳಿಲಿ ಓದ್ತಾ ಇದ್ದೀನಿ. ನನ್ನ ಸೆಕೆಂಡ್ PU ಪರ್ಸೆಂಟೇಜ್ ಬಂದುಬಿಟ್ಟು 97% ಆಗಿತ್ತು. ಅದಾದಮೇಲೆ ನನಗೆ ಮೆಡಿಕಲ್ ಮಾಡಬೇಕು ಅಂತ ಇದ್ದಿದ್ದರಿಂದ ಫಸ್ಟ್ ಅಟೆಂಪ್ಟ್ ಟ್ರೈ ಮಾಡಿದೆ, ಬಟ್ ನಂಗೆ ಸೀಟ್ ಸಿಗಲಿಲ್ಲ. ಮೆಡಿಕಲೇ ಮಾಡಬೇಕಾಗಿದ್ದರಿಂದ ನಾನು ಲಾಂಗ್ ಟರ್ಮ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದೆ. ಇವಾಗ ಲಾಂಗ್ ಟರ್ಮ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಯಾವ ಕಾಲೇಜ್ ತೊಗೋಬೇಕು ಅಂತ ನೋಡ್ತಿರ್ಬೇಕಾದ್ರೆ ಜೀವಿತ್ ನೀಟ್ ಅಕಾಡೆಮಿ ಬಗ್ಗೆ ಗೊತ್ತಾಯಿತು. ಬೆಂಗಳೂರಿಗೆ ಬಂದು ಹಿರೇಗೌಡ ಸರ್ ಮತ್ತು ದರ್ಶನ್ ಸರ್ನ ಭೇಟಿ ಆದ್ವಿ. ಅವ್ರ ಪ್ಲ್ಯಾನಿಂಗ್ ಮತ್ತು ಅವ್ರ ಶೆಡ್ಯೂಲ್ಸ್ ಬಗ್ಗೆ ಹೇಳಿದರು. ಅದಾದಮೇಲೆ ಜಾಯಿನ್ ಆದಮೇಲೆ ಕೂಡ ಥ್ರೂಔಟ್ ಮೈ ಕೋರ್ಸ್ ಅವ್ರು ಯಾವ ರೀತಿ ಶೆಡ್ಯೂಲ್ ಹೇಳಿದ್ರಲ್ಲ ಅದೇ ರೀತಿ ಫಾಲೋ ಮಾಡಿದ್ರು ಕೂಡ, ಆ್ಯಂಡ್ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಲಿಲ್ಲ. ಆ್ಯಂಡ್ 2023 ನಾನು ನೀಟ್ ಎಕ್ಸಾಮ್ ಬರೆದೆ. ಆವಾಗ ನನ್ನ ಸ್ಕೋರ್ 617 ಬಂದಿತ್ತು. ಆ್ಯಂಡ್ ಇವನ್ ನನ್ನ ಜೊತೆ ಇದ್ದಿದ್ದ ಬ್ಯಾಚ್ಮೇಟ್ಸ್ ಕೂಡ ಆಲ್ಮೋಸ್ಟ್ 50% ಆಫ್ ದಮ್ ಅವ್ರು ಕೂಡ ಮೆಡಿಕಲ್ ಕಾಲೇಜಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಇನ್ನು ಮುಖ್ಯವಾಗಿ ಜೀವಿತ್ ನೀಟ್ ಅಕಾಡೆಮಿಯಲ್ಲಿ ಯಾವೆಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡಿದ್ದೀರಾ ವಿದ್ಯಾರ್ಥಿಗಳಿಗೆ ಅಂತ ಸರ್? ಒಂದು ಪ್ರೈಮ್ ಫ್ಯಾಕ್ಟರ್ಸ್ ಇದ್ದಿದ್ದೇನಂತ ಹೇಳಿದ್ರೆ, ಇನ್ಸ್ಟಿಟ್ಯೂಷನ್ ಅನ್ನೋದು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಬಾರ್ದು. ಎಂಟೈರ್ ಸ್ಟೇಟಲ್ಲಿ ಇರ್ತಕ್ಕಂಥ ಮಕ್ಕಳಿಗೆಲ್ಲ ಇದು ಆಪರ್ಚುನಿಟಿ ಕೊಡಬೇಕಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ರೆಸಿಡೆನ್ಷಿಯಲ್ ಕಾನ್ಸೆಪ್ಟ್ಸ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತುಂಬ ಸ್ಟಡಿ ಕೂಡ ಮಾಡಿದ್ವಿ. ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳನ್ನ ವೆರಿಫೈ ಮಾಡಿದ್ವಿ, ಚೆಕ್ ಮಾಡಿದ್ವಿ, ಯಾವ್ಯಾವ ಥರ ಇನ್ಸ್ಟಿಟ್ಯೂಷನಲ್ಲಿ ಯಾವ ಥರ ಕೋಚಿಂಗ್ ನಡೀತಾ ಇದೆ, ಹಾಸ್ಟೆಲ್ ಫೆಸಿಲಿಟೀಸ್. ಬಿಕಾಸ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ಗೆ ಏನೊಂದು ಪ್ರಾಬ್ಲಮ್ ಇರುತ್ತೆ, ಮಕ್ಕಳನ್ನ ಹಾಸ್ಟೆಲಿಗೆ ಬಿಡೋದು ಹೇಗೆ, ಹಾಸ್ಟೆಲ್ ಹೇಗಿರುತ್ತೆ, ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಹೇಗಿರುತ್ತೆ, ಚೆನ್ನಾಗಿ ನೋಡ್ಕೊತಾರ ಇಲ್ವಾ ಅನ್ನೋದೊಂದು ತುಂಬ ಗೊಂದಲ ಇರುತ್ತೆ. ಆ ಎಲ್ಲ ಆಸ್ಪೆಕ್ಟ್ಸ್ನ ಸ್ಟಡಿ ಮಾಡಿ ನಾವು ಒಂದು ಸ್ವಲ್ಪ ಯೂನಿಕಾಗಿ ಏನಾದ್ರು ಮಾಡಬೇಕಂತ ಹೇಳಿದಾಗ ಏನು ಮಾಡಿದ್ವಿ ನಾವು, ಸೊ ರೆಸಿಡೆನ್ಷಿಯಲ್ ಕ್ಯಾಂಪಸ್ನ ಮತ್ತು ಡೇ ಬೋರ್ಡಿಂಗ್ ಕ್ಯಾಂಪಸ್ನ ಸಪ್ರೇಟ್ ಮಾಡಿದ್ವಿ. ಬಿಕಾಸ್ ಡೇ ಬೋರ್ಡಿಂಗು ರೆಸಿಡೆನ್ಷಿಯಲ್ ಒಂದೇ ಕಡೆ ಇದ್ದಾಗ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ. ರೆಸಿಡೆನ್ಷಿಯಲ್ ಕ್ಯಾಂಪಸ್ನ ಮತ್ತು ಡೇ ಬೋರ್ಡಿಂಗ್ ಕ್ಯಾಂಪಸ್ನ ಸಪ್ರೇಟ್ ಮಾಡಿದ್ವಿ. ಸೊ ಡೇ ಬೋರ್ಡಿಂಗ್ ಕ್ಯಾಂಪಸ್ ವಿಚಾರವಾಗಿ ಬಂದರೆ, ಡೇ ಬೋರ್ಡಿಂಗ್ ಕ್ಯಾಂಪಸ್ ಅಂದರೆ ಬೆಳಗ್ಗೆ ಮಕ್ಕಳು ಮನೆಯಿಂದ ಬರ್ತಾರೆ ಮತ್ತು ಸಂಜೆ ನೈಟ್ ಮನೆಗೆ ಹೋಗ್ತಾರೆ. ನಮ್ಮದು ಕ್ಲಾಸಸ್ ಬೆಳಗ್ಗೆ 8:30 ಸಂಜೆ 8:30ವರೆಗೂ ಇರ್ತಿತ್ತು. ಸೊ ಆಗಲೇ ಹಿರೇಗೌಡ ಸರ್ ಹೇಳಿದಾಗ ಬೆಳಗ್ಗೆ 8:00 ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರೆ, ಸೊ ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ನಾವೇ ಕಲ್ಪಿಸ್ತಿದ್ವಿ. ಅಂದರೆ ಮಕ್ಕಳು ಯಾರು ಊಟ ತರೋದು ಬೇಡ, ಬಿಸಿ ಬಿಸಿಯಾಗಿರೋಂಥ ಫ್ರೆಶ್ ಆಗಿರ್ತಕ್ಕಂಥ ಹೈಜಿನಿಕ್ ಆಗಿರ್ತಕ್ಕಂಥ ಊಟ ಕೂಡ ನಾವೇ ಕೊಡ್ತಾ ಇದ್ವಿ. ಸೊ ಮಧ್ಯೆ ಫ್ರೀಕ್ವೆಂಟ್ ಬ್ರೇಕ್ಸ್ ಮುಖಾಂತರ ಸಾಕಷ್ಟು ಕ್ಲಾಸ್ಗಳು, ಸರ್ ಹೇಳಿದಾಗೆ ಟೆಸ್ಟ್ಗಳು, ಎಕ್ಸಾಮ್ಸ್ನೆಲ್ಲ ಮಾಡಿ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ವಿ. ಈಗ ಒಂದು ಫ್ಯಾಕ್ಟರ್ಸ್ ಎಲ್ಲ ಪೇರೆಂಟ್ಸ್ ಅಬ್ಸರ್ವ್ ಮಾಡೋದೇನೆಂದರೆ, ಮಕ್ಕಳು ಮನೆಗೆ ಬಂದರೆ ಓದಲ್ಲ, TV ಅಡಿಕ್ಷನ್ಸು, ಮೊಬೈಲ್ ಇದೆ, ಫ್ರೆಂಡ್ಸ್ ಅಡಿಕ್ಷನ್ಸು, ಆಚೆ ಹೋಗ್ತಾರೆ, ಅಥವಾ ಓದ್ಬೇಕಾದ್ರೆ ಡೌಟ್ಸ್ ಬಂದರೆ ಏನು ಸಾಲ್ವ್ ಮಾಡೋಕ್ಕಾಗಲ್ಲ ಅನ್ನೋಂಥದ್ದು. ಹಾಗಾಗಿ ನಾವೇನು ಮಾಡಿದ್ವಿ, ಕ್ಲಾಸಸ್ ಆದಮೇಲೂ ಕೂಡ ಎಕ್ಸ್ಟೆಂಡೆಡ್ ಸ್ಟಡಿ ಅವರ್ಸ್ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಇಲ್ಲೇ ಉಳಿಸ್ಕೊಂಡು ಸೊ ಓದಿಸಿ ಮಕ್ಕಳನ್ನ ಮನೆಗೆ ಕಳಿಸ್ತಾ ಇದ್ವಿ. ಹಾಗಾಗಿ ತುಂಬ ಪೇರೆಂಟ್ಸ್ಗೆ ಅದೇ ಖುಷಿಯಾಗಿದ್ದು. ಸೊ ನಮ್ಗೇನು ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ, ಬೆಳಗ್ಗೆ ನಾವು ಕಳಿಸ್ಕೊಟ್ರೆ ನೈಟ್ 8:00 ಅವರೇ ಕ್ಲಾಸಸ್ ಮಾಡಿಸ್ತಾರೆ, ಅವರೇ ಓದಿಸ್ತಾರೆ, ಅವರೇ ಊಟ ಕೊಡಿಸ್ತಾರೆ, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನಾವೇ ತೊಗೊಂಡಿರೋದ್ರಿಂದ ಸೊ ಮಕ್ಕಳು ಪೇರೆಂಟ್ಸ್ಗಳು, ಎಷ್ಟೋ ಪೇರೆಂಟ್ಸು ಕೆಲ್ಸಕ್ಕೆ ಹೋಗೋಂಥ ಪೇರೆಂಟ್ಸ್ಗಳು ಇರ್ತಾರೆ, ಮಕ್ಕಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತಿರ್ತಾರೆ. ಅಂಥವ್ರಿಗೆಲ್ಲ ತುಂಬ ಬೆನಿಫಿಟ್ ಆಯಿತು ಡೇ ಬೋರ್ಡಿಂಗ್ ಅನ್ನೋಂಥದ್ದು. ಅದೇ ಥರ ರೆಸಿಡೆನ್ಷಿಯಲ್ ಬಂದರೆ ನಮಗೆ ಎಂಟೈರ್ ಸ್ಟೇಟಿಂದ ಎಲ್ಲ ಕಡೆಯಿಂದನೂ ಮಕ್ಕಳು ಬಂದು ರೆಸಿಡೆನ್ಷಿಯಲಲ್ಲಿ ಓದ್ತಾ ಇದ್ದಾರೆ. ರೆಸಿಡೆನ್ಷಿಯಲ್ ವಾತಾವರಣನೂ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ಎಲ್ಲ ವರ್ಗದ ಮಕ್ಕಳುಗಳಿಗೂ ಅಡ್ಜಸ್ಟ್ ಆಗಬೇಕು, ಅದೇ ವಾತಾವರಣನ ಕಲ್ಪಿಸಿದ್ವಿ. ಮತ್ತು ಊಟದ ವ್ಯವಸ್ಥೆ ಎಲ್ಲೇ ಹೋದರೂ ಫಸ್ಟ್ ಹೇಳೋದೇ ಹಾಸ್ಟೆಲಲ್ಲಿ ಊಟ ಚೆನ್ನಾಗಿಲ್ಲ ಅಂತ. ಬಟ್ ನಮ್ಮಲ್ಲಿ ಏನಿದೆ, ಒಂದು ಸಿಸ್ಟಮ್ಯಾಟಿಕ್ ಮೆನು ಇದೆ. ನಾರ್ತ್ ಕರ್ನಾಟಕದವ್ರಿಗೆ ಇಷ್ಟ ಆಗೋಂಥ ಫುಡ್ಡು ಕೊಡ್ತಾರೆ, ಸೌತ್ ಕರ್ನಾಟಕದವ್ರಿಗೆ ಇಷ್ಟ ಆಗೋಂಥ ಫುಡ್ಡು ಕೊಡ್ತಾರೆ. ಎಲ್ಲ ಥರ ಫುಡ್ನ ಮೇಂಟೆನೆನ್ಸ್ ಮಾಡಿಕೊಂಡು ಸೊ ಕಂಪ್ಲೀಟ್ ಮಾನಿಟ್ರಿಂಗ್ ನಾವೇ ಮಾಡ್ತಾಯಿದ್ವಿ. ಯಾವುದೇ ಕ್ಯಾಟ್ರಿಂಗ್ ಕೊಟ್ಟಿರೋಂಥದ್ದಾಗಲಿ, ಬೇರೆಯವ್ರು ಬಂದು ಮಾನಿಟ್ರ್ ಮಾಡೋಂಥದ್ದು ಏನಿಲ್ಲ. ಚೇರ್ಮನ್ ಸರ್ ಆಗಿರ್ಬೋದು, ನಾನಾಗಿರ್ಬೋದು, ನಾವೇ ಖುದ್ದಾಗಿ ನಿಂತು ಪ್ರತಿಯೊಂದು ಮಕ್ಕಳನ್ನು ಆರೋಗ್ಯ ವಿಚಾರಿಸೋದ್ರಿಂದ ಹಿಡಿದು, ಕ್ಲಾಸ್ ಮಾಡಿಸೋದ್ರಿಂದ ಹಿಡಿದು, ಊಟ ಕೊಡಿಸೋದ್ರಿಂದ ಹಿಡಿದು ಎಲ್ಲ ವ್ಯವಸ್ಥೆ ನಾವೇ ಮಾಡ್ತೀವಿ. ಜೀವಿತ ನೀಟ್ ಅಕಾಡೆಮಿ ಶುರುವಾದ ಕೇವಲ 3 ವರ್ಷಗಳಲ್ಲಿ ಒಳ್ಳೆ ಹೆಸರನ್ನು ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ? ನಿಮ್ಮ ಮುಂದಿನ ಗುರಿ ಬಗ್ಗೆ, ಉದ್ದೇಶದ ಬಗ್ಗೆ ತಿಳಿಸಿ ಸರ್. ಈ ಯಶಸ್ಸಿನ ಹಿಂದೆ ಹಾರ್ಡ್ ವರ್ಕು, ಮಾಡಲೇಬೇಕು ಅಂತ ಹಠ, ಇವು ನಮ್ಮ ಮೂಲ ಉದ್ದೇಶಗಳು. ವಿದ್ಯಾರ್ಥಿಗಳು ಯಾವ ಮಟ್ಟದಲ್ಲಿ ಎಜುಕೇಷನ್ನ ಕೇಳ್ತಾರೆ, ಅವರ ಮನಸ್ಸನ್ನು ಅರಿತು
ನಾವು ಲೆಸನ್ನ ಟೀಚ್ ಮಾಡೋದೇ ಆಗಲಿ ಕೋಚಿಂಗ್ ಕೊಡೋದೇ ಆಗಲಿ ಆ ಮಕ್ಕಳಿಗೆ ಖುಷಿ ಆಗುತ್ತೆ. ಇದು ನನ್ನ ಬೇಸಿಕ್ ನಾನು ಕಲ್ತ್ಕೊಂಡಿರ್ತಕ್ಕಂಥದ್ದು. ಆ ಮಕ್ಕಳಲ್ಲಿ ಯಾವುದೇ ಗೊಂದಲ ಇಲ್ಲ. ಆಮೇಲೆ ನಾವು ಮತ್ತೆ ಬೆಳಿಗ್ಗೆ 8:30 ರಾತ್ರಿ 8:30ವರೆಗೂ ಪಾಠ ಮಾಡ್ತೀವಿ ಅನ್ನೋ ಒಂದೇ ಕಾನ್ಸೆಪ್ಟ್ ಇಲ್ಲ. ನಾವು ಮಾಡೋದೇ 4 ಕ್ಲಾಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ. 4 ಕ್ಲಾಸ್ ಮುಗಿದ್ಮೇಲೆ ಏನು ಡಿಸ್ಕಷನ್ ಆಗುತ್ತೆ, ನಾಳೆ ಟೆಸ್ಟ್ಗೆ ಯಾವ ರೀತಿ ರೆಡಿ ಆಗಬೇಕು, ಇವೆಲ್ಲನೂ ನಾವು ಮಾನಿಟ್ರ್ ಮಾಡ್ತಾ ಇರ್ತೀವಿ. ಮಕ್ಕಳ ಹತ್ರ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ನಾವು ಹೇಳ್ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಭಾಳ ಖುಷಿ ಅನಿಸುತ್ತೆ. ಆಮೇಲೆ ವಿದ್ಯಾರ್ಥಿಗಳು, ನಾವು 50 ವಿದ್ಯಾರ್ಥಿಗಳ ಮೇಲೆ ನಾನು ಒಂದು ಬ್ಯಾಚ್ಗೆ ಯಾವುದೂ ಹಾಕಲ್ಲ. ಯಾವುದೇ ಕಾರಣದಿಂದ 50 ವಿದ್ಯಾರ್ಥಿಗಳ ಮೇಲೆ ನಾನು ತಗೊಳ್ಳೋದೇ ಇಲ್ಲ. 50 ವಿದ್ಯಾರ್ಥಿಗಳಲ್ಲೇ ನಾವು ಮಿನಿಮಮ್ 50% ಟಾರ್ಗೆಟ್ ಇಟ್ಕೊಂಡು ಗೆಲುವು ಸಾಧಿಸಿದ್ದೀವಿ. ಇನ್ನು ಮುಂದೆ ಈ ವರ್ಷ ನಾನು ಪೂರ್ಣ ಪ್ರಮಾಣದಲ್ಲಿ ಇಲ್ಲೇ ಇನ್ವಾಲ್ವ್ ಆಗಿರೋದ್ರಿಂದ ನಾನು ಅದನ್ನು 75% ಇನ್ಕ್ರೀಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮಲ್ಲಿರ್ತಕ್ಕಂಥ ಉಪನ್ಯಾಸಕರಿಗೆ ಟ್ರೈನಿಂಗ್ ಕೊಟ್ಕೊಂಡು ಅವ್ರ ಹಿಂದೆ ಪ್ರತಿ ಕ್ಲಾಸ್ಗೆ ಹೋಗ್ಬೇಕಾದ್ರೂ ಇದನ್ನು ಮಾಡ್ತಾ ಇದ್ದೀರಾ ನಾನು ನೋಡ್ತೀನಿ. ನಾನು CC ಕ್ಯಾಮ್ರಾದಲ್ಲಿ ಅಬ್ಸರ್ವ್ ಮಾಡ್ತೀನಿ. ನನ್ನ ಎಲ್ಲ CC ಕ್ಯಾಮ್ರಾದಲ್ಲೂ ಲೈವಲ್ಲಿ ವಿತ್ ವಾಯ್ಸ್ ಬರುತ್ತೆ. ಅವ್ರು ಹೇಗೆ ಟೀಚ್ ಮಾಡ್ತಾರೆ, ಮಕ್ಕಳ ಮನಸ್ಸು ಹೇಗಿರುತ್ತೆ, ಮಕ್ಕಳು ಯಾವ ಕಡೆ ನೋಡ್ತಾ ಇದ್ದಾರೆ, ಇದೊಂದು ಕೀನ್ ಅಬ್ಸರ್ವೇಷನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂತೆ ನಮ್ಮ ಉಪನ್ಯಾಸಕರು ವರ್ಕ್ ಮಾಡ್ತಾ ಇದ್ದಾರೆ. ಅದರಿಂದ ನನಗೆ ಕಾನ್ಫಿಡೆನ್ಸ್ ಅಂತೂ ತುಂಬಾ ಇದೆ. ಈ ವರ್ಷ ಇನ್ನು 75%ಗೆ ನಾನು ಮೀಟ್ ಮಾಡೇ ಮಾಡ್ತೀನಿ. ನಾನು ಗುರಿ ಮುಟ್ತೀನಿ. ಮತ್ತು ನನ್ನ ಆಸೆಯಂತೆ ಪದವಿ ಪೂರ್ವ ಕಾಲೇಜು ಓಪನ್ ಆಗಿದೆ. ಆ ಪದವಿ ಪೂರ್ವ ಕಾಲೇಜಲ್ಲಿ ನಾನು ಚೇರ್ಮನ್ ಆಗಿದ್ರು ಪ್ರಾಂಶುಪಾಲರ ಹುದ್ದೆನ ನಾನೇ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಅಕಾಡೆಮಿಕಲಿ ಸ್ಟ್ರಾಂಗ್ ಆಗಬೇಕು. ನಾನು ಅಕಾಡೆಮಿಕಲಿ ಯಾರೋ ಒಬ್ಬ ಬಂಡವಾಳ ಹಾಕ್ಬಿಟ್ಟು ಕಾಲೇಜ್ ನಡೆಸಿ ಅನ್ನೋ ಲೆವೆಲಲ್ಲ. ಇದು ಅಕಾಡೆಮಿಷಿಯನ್ಸೇ ಓಪನ್ ಮಾಡಿರ್ತಕ್ಕಂಥ ಒಂದು ಪದವಿ ಪೂರ್ವ ಕಾಲೇಜು. ಅವ್ರಿಗೂ ಸಹ ಅದೇ ಕಾನ್ಸೆಪ್ಟ್, ರೆಸಿಡೆನ್ಷಿಯಲ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ನಮಗೆ ಈ ಸರಿ ಒಳ್ಳೆ ಅಡ್ಮಿಷನ್ಸು ಆಗಿದೆ, ಖುಷಿಯಾಗಿದೆ. ಇನ್ನು ಮುಂದೆ ನಾವು ರೆಗ್ಯುಲರಾಗೆ ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ಜೊತೆಗೆ ರೆಗ್ಯುಲರಲ್ಲಿ ಎಷ್ಟು ವಿದ್ಯಾರ್ಥಿಗಳು ನೀವು ಮೆಡಿಕಲ್ ಸೀಟ್ಸ್ ತಗೊಂಡ್ರು ಅನ್ನೋದು ನನ್ನ ಮುಂದೆ ಇರ್ತಕ್ಕಂಥ ಒಂದು ದೊಡ್ಡ ಚಾಲೆಂಜು. ಆ ಚಾಲೆಂಜಿನ ನಾನು ಗುರಿನ ತಲುಪ್ತೀನಿ. ಆ ಕಾನ್ಫಿಡೆನ್ಸು ನನಗಿದೆ. ಅದರಿಂದ ನಮ್ಮ ಮಡದಿಯವರು ಹಗಲು ರಾತ್ರಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅವರು ಸೆಕ್ರೆಟರಿ ಆಫ್ ದಿ ಇನ್ಸ್ಟಿಟ್ಯೂಷನ್. ಅವ್ರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಬ್ಬರು ವಿದ್ಯಾರ್ಥಿನಿ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ, ನಂದಿತಾ. ನಂದಿತಾ ಅವರೇ, ನಿಮ್ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನಂದಿತಾ ಅವರೇ, ಈಗಾಗಲೇ ಜೀವಿತ್ ನೀಟ್ ಅಕಾಡೆಮಿ ಬಗ್ಗೆ ನಾವು ಸಾಕಷ್ಟು ಕೇಳಿಸ್ಕೊಂಡ್ವಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡೋದಾದ್ರೆ ಕ್ಲಾಸಸ್ ಯಾವ ರೀತಿಯಾಗಿರುತ್ತೆ, ಅಲ್ಲಿನ ವಾತಾವರಣ ಯಾವ ರೀತಿಯಾಗಿರುತ್ತೆ ತಿಳಿಸ್ಕೊಡಿ ನಂದಿತಾ ಅವರೇ. ನಾನು ಸಪ್ತಗಿರಿ ಇನ್ಸ್ಟಿಟ್ಯೂಟಲ್ಲಿ ಫಸ್ಟ್ ಇಯರ್ MBBS ಮಾಡ್ತಾ ಇದ್ದೀನಿ. ಸೊ ನಾನು ಫಸ್ಟು ನೀಟ್ ಎಕ್ಸಾಮ್ ಬರೆದಾಗ ನನ್ನ ಸ್ಕೋರ್ ತುಂಬ ಕಡಿಮೆ ಇತ್ತು. ಸೊ ಅದಕ್ಕೆ ನಾನು ಲಾಂಗ್ ಟರ್ಮ್ ತೊಗೊಳ್ಳೋಣ ಅಂತ ಚೂಸ್ ಮಾಡಿದೆ. ಆವಾಗ ನಾನು ಲಾಂಗ್ ಟರ್ಮ್ ಕೋಚಿಂಗ್ ಸೆಂಟರ್ಸ್ನ ಹುಡುಕ್ತಿರ್ಬೇಕಂದಾಗ ನನಗೆ ಸಿಕ್ಕಿದ್ದೆ ಜೀವಿತ್ ನೀಟ್ ಅಕಾಡೆಮಿ. ಸೊ ಅಲ್ಲಿ ಅವ್ರದ್ದು ಫಸ್ಟ್ ಬ್ಯಾಚ್ ಸ್ಕೋರೇ ತುಂಬ ಜಾಸ್ತಿ ಇದ್ದಿದ್ದರಿಂದ ನಾನು ಜೀವಿತ್ ನೀಟ್ ಅಕಾಡೆಮಿನ ಚೂಸ್ ಮಾಡಿದೆ. ಸೊ ನಾನು ಇದಕ್ಕಿಂತ ಮುಂಚೆ ಎಲ್ಲೂ ಕೂಡ ಹಾಸ್ಟೆಲಲ್ಲಿ ಇರಲಿಲ್ಲ. ಸೊ ನಾನು ಅಂದ್ಕೊಂಡೆ ಹಾಸ್ಟೆಲ್ ಲೈಫ್ ಅಂದರೆ ಸ್ವಲ್ಪ ಹೈಜೀನ್ ಇರಲ್ಲ ಆ್ಯಂಡ್ ದೆನ್ ಫುಡ್ ಅಡ್ಜಸ್ಟ್ ಆಗಲ್ಲ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಜೀವಿತ್ ನೀಟ್ ಅಕಾಡೆಮಿಯಲ್ಲಿ ಹಾಸ್ಟೆಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ, ತುಂಬ ಹೈಜೀನ್ ಇದೆ ಕೂಡ. ಆ್ಯಂಡ್ ಅಲ್ಲಿದು ಫುಡ್ಡು ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ಓದೋದಕ್ಕಂತ ಎನ್ವೈರ್ನ್ಮೆಂಟು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದೆ. ಆ್ಯಂಡ್ ಇಲ್ಲಿ ಕ್ವೆಶನ್ ಪೇಪರ್ಸಿಗಂತ ಬಂದರೆ ತುಂಬ ಟಫ್ ಇರುತ್ತೆ ಕ್ವೆಶನ್ ಪೇಪರ್ಸು. ಸೊ ನಾವು ನೀಟ್ ಆ್ಯಕ್ಚುಯಲ್ ಎಕ್ಸಾಮ್ಗಿಂತ ಮುಂಚೆ ತುಂಬ ಟಫ್ ಕ್ವೆಶನ್ಸಿಗೆ ಎಕ್ಸ್ಪೋಸ್ ಆಗಿರ್ತೀವಿ. ಸೊ ನಮ್ದು ಆ್ಯಕ್ಚುಯಲ್ ನೀಟ್ ಎಕ್ಸಾಮ್ ಏನಿರುತ್ತೆ ಅದು ಅಷ್ಟು ಕಷ್ಟ ಅಂತ ಅನಿಸಲ್ಲ. ಎಸ್ ಸರ್, ವಿದ್ಯಾರ್ಥಿಗಳು ಈ ರೀತಿ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇರುವಾಗ ಎಷ್ಟು ಖುಷಿ ಆಗುತ್ತೆ ಸರ್. ಹಾಗೆ ಈಗಾಗಲೇ ಗೌರ್ಮೆಂಟ್ ಸೀಟ್ ಕೂಡ ತೆಗೆದುಕೊಂಡಿದ್ದಾರೆ ಸಾಕಷ್ಟು ಜನ. ಹೇಗನ್ಸುತ್ತೆ ಸರ್ ನಿಮಗೆ? ನಿಜವಾಗ್ಲೂ ತುಂಬ ಖುಷಿ ಆಗೋಂಥ ವಿಚಾರ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಇದೇ ವಿಷನ್ ಇಟ್ಕೊಂಡೆ ಸ್ಟಾರ್ಟ್ ಮಾಡಿದ್ದು. ಎಷ್ಟು ನಾವು ಮಕ್ಕಳನ್ನ ಸ್ಯಾಟಿಸ್ಫೈ ಮಾಡ್ತೀವಿ, ಎಷ್ಟು ಪೇರೆಂಟ್ಸ್ನ ನಾವು ಮಾಡ್ತೀವಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೆ ಸ್ಟಾರ್ಟ್ ಮಾಡಿದ್ದು. ಡೆಫಿನೆಟ್ಲಿ ವಿ ಆರ್ ವೆರಿ ಪ್ರೌಡ್ ಅಬೌಟ್ ಇಟ್. ನಮಗೂ ತುಂಬ ಖುಷಿ ಆಗುತ್ತೆ. 2 ಬ್ಯಾಚಲ್ಲಿ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದೀವಿ. ಈಗ 3rd ಬ್ಯಾಚ್ ಕೂಡ. ಸೊ ನಾವು ಒಳ್ಳೆ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಆಗಲೇ ಹೇಳಿದಾಗೆ ಚೇರ್ಮನ್ ಸರ್ ಮತ್ತು ಈ ಪ್ರಿನ್ಸಿಪಲ್ ಆದಂಥ ಹಿರೇಗೌಡ ಸರ್ ಕೂಡ ಇವಾಗ VRS ತೊಗೊಂಡು ಈಗ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಈಗ ಅವರು ಗೈಡೆನ್ಸ್, ಅವ್ರ ಎಕ್ಸ್ಪೀರಿಯನ್ಸು, ಅವ್ರದ್ದು 28 years ಆಫ್ ಎಕ್ಸ್ಪೀರಿಯನ್ಸ್ ಇದೆ, ಟೀಚಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಅವ್ರದ್ದು ಒಳ್ಳೆ ನಾಲೆಡ್ಜ್ ಇದೆ. ಈಗ ಅವ್ರ ನಾಲೆಡ್ಜ್ನ ನಾವು ಇನ್ಸ್ಟಿಟ್ಯೂಷನ್ಗೆ ಯುಟಿಲೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇನ್ ದ ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ಒಳ್ಳೆ ರಿಸಲ್ಟ್ಸ್ ಕೊಡ್ತೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ನಮಗಿದೆ. ಕಂಪ್ಲೀಟ್ ಮಾನಿಟ್ರಿಂಗ್ ನಾವೆಲ್ಲ ಮಾಡ್ತಾ ಇದ್ವಿ. ಅವ್ರ ಗೈಡೆನ್ಸ್ ಇದೆ. ಅವ್ರಿಗೆ ಅವ್ರದ್ದು ಅಕಾಡೆಮಿಕಲಿ ಕಂಪ್ಲೀಟ್ಲಿ ಅವರು ಇನ್ಚಾರ್ಜ್ ತೊಗೊಂಡಿರೋದ್ರಿಂದ ಯಾವ ಥರ ಕ್ಲಾಸಸ್ ಮಾಡಬೇಕು, ಯಾವ ಥರ ಮಕ್ಕಳಿಗೆ ಟ್ರೈನ್ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಅವ್ರ ಎಕ್ಸ್ಪೀರಿಯನ್ಸ್ನ ನಾವು ಈಗ ಮಕ್ಕಳ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಆಗಲೇ ಸರ್ ಹೇಳಿದಾಗೆ ಸಕ್ಸಸ್ ರೇಟ್ ಕೂಡ ನಾವು ಜಾಸ್ತಿ ಮಾಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ನಮಗಿದೆ. ವೀಕ್ಷಕರೇ, ಇನ್ನು ಜೀವಿತ್ ನೀಟ್ ಅಕಾಡೆಮಿಯಲ್ಲಿ ಕೋಚಿಂಗ್ ಪಡೆದುಕೊಂಡಂತಹ ಮತ್ತೊಬ್ಬ ವಿದ್ಯಾರ್ಥಿ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ವಿನೀತ್ ರೆಡ್ಡಿ ಅಂತ ಹೇಳಿ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಲೋ ವಿನೀತ್ ರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವಿನೀತ್ ರೆಡ್ಡಿ ಅವರೇ, ಈ ಬಾರಿ 2025 ನೀಟ್ ಎಕ್ಸಾಮ್ ತುಂಬಾನೇ ಕಷ್ಟ ಅಂತ ಹಲವಾರು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಸೊ ನೀವು ಜೀವಿತ್ ಅಕಾಡೆಮಿಯಲ್ಲಿ ನಿಮ್ಮ ಕೋಚಿಂಗ್ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿತ್ತು? ಮುಖ್ಯವಾಗಿ ಅಲ್ಲಿ ವೀಕ್ಲಿ ಮತ್ತೆ ಡೈಲಿ ಟೆಸ್ಟ್ಗಳು ನಿಮಗೆ ಯಾವ ರೀತಿಯಾಗಿ ಹೆಲ್ಪ್ ಆಗ್ತಿತ್ತು? ಅಲ್ಲಿನ ಅಟ್ಮಾಸ್ಫಿಯರ್ ಬಗ್ಗೆ ಶೇರ್ ಮಾಡೋದಾದ್ರೆ ವಿನೀತ್ ರೆಡ್ಡಿ ಅವರೇ. ತುಂಬ ಕಷ್ಟವಾಗಿತ್ತು. ಆದರೆ ನಮ್ಮ ಜೀವಿತನಲ್ಲಿ ತುಂಬ ಅಂದರೆ ಸೀಕ್ವೆನ್ಷಿಯಲ್ ಆಗಿ
ಡೈಲಿ ಟೆಸ್ಟ್ಗಳನ್ನು ನಡೆಸಿ ಮತ್ತು ಗ್ರ್ಯಾಂಡ್ ಟೆಸ್ಟ್ಗಳನ್ನು ನಡೆಸಿದ್ದರಿಂದ ನಮಗೆ ಅನುಕೂಲವಾಗಿತ್ತು. ಮತ್ತು ಅಲ್ಲಿನ ಅಟ್ಮಾಸ್ಫಿಯರ್ ಅಂದರೆ ಫುಲ್ ಸೈಲೆನ್ಸ್ ಮತ್ತು ಪೀಸ್ಫುಲ್ ಆಗಿರುತ್ತೆ ಅಲ್ಲಿ. ಅದೇ ನಮ್ಮ ಪ್ರಾಂಶುಪಾಲ್ ಅವರು ಹೇಳಿದ ಹಾಗೆ ಗ್ರ್ಯಾಂಡ್ ಟೆಸ್ಟ್ಗಳಲ್ಲಿ ಅಂದರೆ ಈಗ 45 ಕ್ವಶನ್ಗಳಲ್ಲಿ 45 ಕಾನ್ಸೆಪ್ಟ್ಸ್ ಥರ ಅನಲೈಸ್ ಮಾಡಿ ಡಿಫ್ರೆಂಟ್ ಕ್ವಶನ್ಸ್ ಕೊಟ್ಟು ನಮಗೆ ಹೆಲ್ಪ್ ಮಾಡಿದ್ದರಿಂದ ಅಂದರೆ ಅಲ್ಲಿ ಬರ್ತಾಯಿದ್ದ ಸ್ಕೋರೇ ನಮಗೆ ನಾರ್ಮಲಾಗಿ ಬಂತು. ಅಷ್ಟೊಂದೇನು ವೇರಿ ಇಲ್ಲ, ಆ್ಯಾವ್ರೇಜ್ ಸ್ಕೋರಾಗೆ ಬಂದಿದೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 600 ದಿಸ್ ಟೈಮ್. ಹೇಳ್ತಾ ಇದ್ರು ವಿನೀತ್ ರೆಡ್ಡಿ ಅವರು ಕೂಡ, ಅಂದರೆ ಟೆಸ್ಟ್ಗಳು ಅವ್ರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಯಿತು ಅಂತ. ಸೊ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೀರಾ ಸರ್? ಅಂದರೆ ಡೈಲಿ ವೀಕ್ಲಿ ಟೆಸ್ಟ್ಗಳಿಗೆ ಸ್ಟೂಡೆಂಟ್ಸ್ನ ತಿಳಿಸ್ಕೊಡ್ಬೋದಾ? ವಿದ್ಯಾರ್ಥಿಗಳಿಗೆ ಯಾವ ಬುಕ್ಸನ್ನು ನಾವು ಟೀಚ್ ಮಾಡಬೇಕು ಅಂತ ಒಂದು, ಮತ್ತು ರಾತ್ರಿಗೆ ವಿದ್ಯಾರ್ಥಿಗಳಿಗೆ ಯಾವ ಬುಕ್ಕನ್ನು ಓದಿಸ್ಬೇಕು ಅನ್ನೋದು ಒಂದು, 2 ಕಾನ್ಸೆಪ್ಟು. ಅವೆರಡೂ ಬುಕ್ಸನ್ನು ಬಿಟ್ಟು 3, 4, 5ನೇ ಬುಕ್ಸಿಂದ ಟೆಸ್ಟ್ ಪೇಪರ್ ಕೊಡೋದು, ಇದು ನಮ್ಮದು ಸೀಕ್ರೆಟ್. ಇವ್ರು ಏನು ಇವತ್ತು ಟೀಚ್ ಮಾಡಿರ್ತೀವಿ, MCQs ಆಗಿರ್ಬೋದು, ಕಾನ್ಸೆಪ್ಟ್ ಆಗಿರ್ಬೋದು, ಅದ್ರ ಮೇಲೆ ಆ ಕ್ವಶನ್ಸನ್ನ ಒಂದನ್ನು ನಾವು ತಗೊಳ್ಳಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ವಶನ್ಸನ್ನೇ ನಾವು ಅವ್ರಿಗೆ ಕೊಡ್ತೀವಿ, ಬೇಸ್ಡ್ ಆನ್ ದಿಸ್ ವಾಟ್ ದೇ ಹ್ಯಾವ್ ಲರ್ನ್ ದಿ ಕಾನ್ಸೆಪ್ಟ್. ಆ ಬೇಸ್ಡ್ ಆನ್ ದಟ್ ಕಾನ್ಸೆಪ್ಟ್ ಮೇಲೆ ಕೊಟ್ಟಿರ್ತೀವಿ. ಆ ಮಕ್ಕಳು ಯಾವ ರೀತಿ ಅದನ್ನು ಅನಲೈಸ್ ಮಾಡಿ ಪ್ರೀವಿಯಸ್ ಡೇನಲ್ಲಿ ಏನು ಕಲ್ತಿರ್ತಾರೆ, ಆ ಕಾನ್ಸೆಪ್ಟನ್ನ ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈಗ ವಿದ್ಯಾರ್ಥಿಗಳ ಸಕ್ಸಸ್ಸು ಡಿಪೆಂಡ್ ಆಗಿರುತ್ತೆ. ಅದು ನಮ್ಮ ಎಕ್ಸ್ಪೀರಿಯನ್ಸು. ಯಾಕೆಂದರೆ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ, ಹೇಗೆ ಸೆಟ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಈಗ ಎಲ್ಲನೂ ಕಲ್ತಿದ್ರೆ, ವಿಷಯಾಧಾರಿತವಾಗಿ ಎಲ್ಲನೂ ಅವರು ಸಬ್ಜೆಕ್ಟಲ್ಲಿ ಕಲ್ತಿದ್ರೆ ಅವ್ರು ಕ್ವಶನ್ ಅಟೆಂಡ್ ಮಾಡೇ ಮಾಡ್ತಾರೆ. ಈಗ ನಾವು ಅದನ್ನೇ ಹೇಳ್ತೇವೆ ಪೇರೆಂಟ್ಸು, ಸರ್ ನಮಗೆ ಹೋದ ವರ್ಷನೂ 300 ಬರ್ತಾಯಿತ್ತು, ಮಕ್ಕಳು ಈಗಲೂ 300 ತೆಗಿತಾ ಇದ್ದಾರೆ. ಹೌದು, ನಾವು ಡಿಫಿಕಲ್ಟ್, ನಾವು ಮಾಡೋದೇ ಹೀಗೆ. ಅವ್ರು ಏನೇ ಈ ಎಕ್ಸಾಮ್ನಲ್ಲಿ ಈಸಿಯಾಗಿ ಬಂದ್ರೂ ಅವ್ರ ಲಕ್ಕು. ಈಗೇನಾದರೂ ಅವರು ಇಷ್ಟದಾಗ ವಿನೀತ್ ರೆಡ್ಡಿ ಅವರು 550ರಿಂದ 600 ಮಾರ್ಕ್ಸ್ ತೆಗಿತಾಯಿದ್ರು. ಈ ವರ್ಷ 600 ಮಾರ್ಕ್ಸ್ ಈಸ್ ಎಕ್ಸ್ಪೆಕ್ಟಿಂಗ್. ಬಟ್ ಬೇರೆ ನಾವು ವಿದ್ಯಾರ್ಥಿಗಳನ್ನ ಕೇಳಿದಾಗ ನನಗೆ ಎವ್ರಿ ಟೆಸ್ಟಲ್ಲಿ ಎಕ್ಸಾಮ್ಸಲ್ಲಿ ಅರೌಂಡ್ 700 ಬರ್ತಾಯಿತ್ತು, ಇವಾಗ ನಾನು ಎಕ್ಸ್ಪೆಕ್ಟಿಂಗ್ ಅರೌಂಡ್ 500 ಅಂತ ಹೇಳ್ತಾರೆ. ನಮ್ಮ ವಿದ್ಯಾರ್ಥಿಗಳು ಒಬ್ಬರು ಆ ಥರ ಹೇಳೋದಿಲ್ಲ. 68 ವಿದ್ಯಾರ್ಥಿಗಳನ್ನೂ ಸಹ ಹೇಳ್ತಾ ಇದ್ದಾರೆ, ಸರ್ ನೀವೇನು ಅನಲೈಸ್ ಮಾಡಿದ್ರಿ ನಂದು ಅಷ್ಟೇ ಮಾರ್ಕ್ಸ್ ಬರುತ್ತೆ ಸರ್ ಅಂತ ಅಂದ್ಬಿಟ್ಟು. ಅದರಿಂದ ಈ ವರ್ಷವೂ ಸಹ ನಾವು ವೆರಿ ಗುಡ್ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 68ರಲ್ಲಿ ಮಿನಿಮಮ್ 30 ಗೌರ್ಮೆಂಟ್ ಮೆಡಿಕಲ್ ಸೀಟ್ ತಗೋತೀವಿ. ಆ ಕಾನ್ಫಿಡೆನ್ಸು ನಮಗಿದೆ. ಅದರಿಂದ ನಮ್ಮದು ಪ್ಲ್ಯಾನು ಫೇಲ್ಯೂರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದನ್ನು ಬಿಡೋದಿಲ್ಲ. ನಾನು ಒಂದೊಂದು ಇಂಚು ನಾನು ನೋಟಿಸ್ ಮಾಡ್ತಾಯಿದ್ದೀನಿ, ಒಂದೊಂದು ಕಾನ್ಸೆಪ್ಟ್ ಮೇಲೆ ಏನು ಡಿಸ್ಕಷನ್ ಆಗಿದೆ ನೋಟಿಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಅವ್ರು ಏನಾದ್ರೂ ಅವರು ಸಾಲ್ವ್ ಮಾಡಿರೋ ಕ್ವಶನ್ಸ್ನ ನಾಳೆ ಕೊಡ್ತಾರೆ, ಪ್ರತಿ ದಿವಸ ಚೆಕ್ ಮಾಡ್ತೀನಿ. ನಮ್ಮ ಟೀಚರ್ಸ್ಗೆ ಅದನ್ನ ವೆರಿ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೀವು ಡಿಸ್ಕಸ್ ಮಾಡಿರ್ತಕ್ಕಂಥ ಕ್ವಶನ್ಸು PYQs ಅಂದರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸನ್ನು ನೀವು ಮಕ್ಕಳಿಗೆ ಹೈಲೈಟ್ ಮಾಡಬೇಡಿ, ಅದನ್ನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ. ಬೇಸ್ಡ್ ಆನ್ ದಟ್ ಡಿಸ್ಕಸ್ಡ್ ಕ್ವಶನ್ಸು ನೀವು ಹೊಸ ಕ್ವಶನ್ಸ್ ಸೆಟ್ ಮಾಡಿ. ಪ್ರತಿ ದಿವಸ ಹೊಸ ಕ್ವಶನ್ ಪೇಪರ್ನ ಸೆಟ್ ಮಾಡಿಸ್ತಾ ಇದ್ದೀನಿ ನಾನು. ಅದರಿಂದ ಅವ್ರಿಗೂ ಒಂದು ಸ್ವಲ್ಪ ಹೆಕ್ಟಿಕ್ ಅನ್ನಿಸ್ತಾ ಇದೆ, ಬಟ್ ಐ ರಿಕ್ವೆಸ್ಟೆಡ್. ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಉಪನ್ಯಾಸಕರಲ್ಲಿ, ನಂದು ಗ್ರೋಯಿಂಗ್ ಇನ್ಸ್ಟಿಟ್ಯೂಷನ್ನು, ನಿಮಗೆ ಇನ್ಸ್ಟಿಟ್ಯೂಷನ್ನ ನೀವು ಬೆಳೆಸಿ, ನಿಮ್ಮನ್ನು ನಾನು ಬೆಳೆಸ್ತೀನಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ. ಅದರಿಂದ ಈ ವರ್ಷವೂ ಸಹ ಸಕ್ಸಸ್ ಆಗ್ತೀವಿ, ಇನ್ನು ಮುಂದೆನೂ ಸಕ್ಸಸ್ ಆಗ್ತೀವಿ. ಆ ಕಾನ್ಫಿಡೆನ್ಸು ನನ್ನಲ್ಲಿ ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಕೋಚಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅಲ್ಲಿನ ಹಾಸ್ಟೆಲ್ ವ್ಯವಸ್ಥೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಯಾಕಂದರೆ ಪೋಷಕರಿಗೆ ತುಂಬಾ ಭಯ ಇರುತ್ತೆ, ಅಲ್ಲಿನ ವಾತಾವರಣ ಯಾವ ರೀತಿಯಾಗಿರುತ್ತೋ, ಹೈಜೇನ್ ಇರುತ್ತೋ ಇಲ್ವೋ ಅಂತ. ಸೊ ಹಾಸ್ಟೆಲ್ ಬಗ್ಗೆ ಹೇಳೋದಾದರೆ, ಅದೇ ರೀತಿ ಮುಖ್ಯವಾಗಿ ಸೇಫ್ಟಿ ಬಗ್ಗೆ ಹೇಳೋದಾದರೆ ತಿಳಿಸ್ಕೊಡಿ ಸರ್. ರೆಸಿಡೆನ್ಷಿಯಲ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಗೊಂದು ಚಾಲೆಂಜಸ್ ಇತ್ತು. ಯಾಕೆಂದರೆ ನಮಗೆ ಡಿಫ್ರೆಂಟ್ ಪಾರ್ಟ್ಸಿಂದ ಬರ್ತಾರೆ. ಅಂದರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಮಕ್ಕಳುಗಳು ಬರ್ತಾರೆ. ಅಲ್ಲಿ ಅವ್ರ ಮಕ್ಕಳದ್ದು ಫುಡ್ ಹ್ಯಾಬಿಟ್ಸ್ ಬೇರೆ ಇರುತ್ತೆ, ಮತ್ತು ಇಲ್ಲಿ ನೇಟಿವಿಟಿ ಬೇರೆ ಇರುತ್ತೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗೋಂಗೆ ನಾವು ಅದ್ರ ಬಗ್ಗೆ ಪ್ಲ್ಯಾನ್ ಮಾಡಿಕೊಂಡೆ ನಾವು ರೆಸಿಡೆನ್ಷಿಯಲ್ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಸೇಫ್ಟಿ ವಿಚಾರಕ್ಕೆ ಬಂದರೆ, ಸೊ ಡೆಫಿನೆಟ್ಲಿ ವಿ ಟೇಕ್ ಅಟ್ಮೋಸ್ಟ್ ಕೇರ್ ಅಬೌಟ್ ಸೇಫ್ಟಿ ಅಬೌಟ್ ದ ಚಿಲ್ಡ್ರನ್ಸ್. ಮಕ್ಕಳು ಸೇಫ್ಟಿ ಬಗ್ಗೆ ನಾವು ತುಂಬ ಕೇರ್ ಮಾಡ್ತೀವಿ. ಸೊ ಅದಕ್ಕೆ ರಿಕ್ವೈರ್ಮೆಂಟ್ಸ್ ಏನು ಬೇಕು, ಎಲ್ಲ ಕಡೆ CC ಕ್ಯಾಮ್ರಾಸ್ನ ಇನ್ಸ್ಟಾಲೇಷನ್ಸ್ ಮಾಡಿದ್ದೀವಿ. ಅವೆಲ್ಲ ನಾವು ಮೊಬೈಲಲ್ಲಿ ಮಾನಿಟ್ರಿಂಗ್ ಕೂಡ ಮಾಡ್ತಾ ಇರ್ತೀವಿ. ರೌಂಡ್ ದ ಕ್ಲಾಕ್ ಮಾನಿಟ್ರಿಂಗ್ ಇರುತ್ತೆ. ಸೊ ಈಗ ಶೆಡ್ಯೂಲ್ಸ್ ಅಂತ ಬಂದರೆ ನಮ್ಮಲ್ಲಿ ಹಾಸ್ಟೆಲಲ್ಲಿ ರೊಟೀನ್ ಯಾವ ಥರ ಹೋಗುತ್ತೆ ಅಂದರೆ, ಎವ್ರಿ ಡೇ ನಾವು 5:30ಗೆಲ್ಲ ಮಕ್ಕಳನ್ನ ವೇಕಪ್ ಕಾಲ್ಸ್ ಇರುತ್ತೆ. 5:30ಗೆ ಎದ್ದರೆ ಮಕ್ಕಳು ಫ್ರೆಶ್ ಅಪ್ ಆಗಿ 6 ಗಂಟೆಗೆಲ್ಲ ದೇ ವಿಲ್ ಕಮ್ ಫಾರ್ ದ ಸ್ಟಡಿ ಅವರ್ಸ್ ಅಂತ ಮಾಡ್ತೀವಿ. 6 ಗಂಟೆಯಿಂದ 7 ಗಂಟೆವರೆಗೂ ಸ್ಟಡೀಸ್ ಇರುತ್ತೆ. 7:15ವರೆಗೆ 7:15ಗೆ ಸ್ಟಡೀಸ್ ಮುಗಿಸಿದ್ಮೇಲೆ ದೇಲ್ ಗೆಟ್ ಫ್ರೆಶ್ ಅಪ್, ಮತ್ತು ರೆಡಿ ಆಗಿಬಿಟ್ಟು 8 ಗಂಟೆಗೆ ಡೈನಿಂಗ್ ಹಾಲಿಗೆ ಬರ್ತಾರೆ. ದೇ ವಿಲ್ ಹ್ಯಾವ್ ದ ಬ್ರೇಕ್ಫಾಸ್ಟ್. ನಮ್ಮಲ್ಲಿ ಊಟ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಕಾಂಬಿನೇಷನ್ ಬ್ರೇಕ್ಫಾಸ್ಟ್ ಇರುತ್ತೆ. ಮಧ್ಯಾಹ್ನ ಲಂಚೂ ಅಷ್ಟೇ. ಸೊ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎರಡೂ ಥರನೂ ಕೊಡ್ತೀವಿ. ಮತ್ತು ನೈಟ್ ಹೊತ್ತು ಅಷ್ಟೇ ಮುದ್ದೆ ಊಟ, ಚಪಾತಿ ಊಟ ಈ ಥರದ್ದೆಲ್ಲ ಕೊಡೋವಂಥದ್ದು ಮಾಡಿರ್ತೀವಿ. ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ಗೆ ಮತ್ತು ವೆಜಿಟೇರಿಯನ್ಸ್ಗೆ ಸಪ್ರೇಟ್ ಫುಡ್ ಮೆನು ಕೂಡ ಎಲ್ಲ ಇರುತ್ತೆ. ಮೆನುನ ನಾವು ಮಂತ್ಲಿ ಫ್ರೀಕ್ವೆಂಟಾಗಿ ಚೇಂಜ್ ಮಾಡ್ತಾ ಇರ್ತೀವಿ.
ಸೊ ನಮ್ಮಲ್ಲಿ ಫುಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಇನ್ಕ್ಲೂಡಿಂಗ್ ಏನೋ ಚೇರ್ಮನ್ ಆದಿ ಆಗಿರ್ಬೋದು, ನಾವಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರಿಗೂ ಒಂದೇ ಥರ ಸಿಸ್ಟಮು, ಒಂದೇ ಥರ ಫುಡ್ ಇರುತ್ತೆ. ನಾವೇನು ಊಟ ಮಾಡ್ತೀವಿ ಅದೇ ಊಟನೇ ಮಕ್ಳಿಗೂ ಕೊಡೋ ಅಂಥದ್ದು ಮಾಡಿರ್ತೀವಿ. ಇಲ್ಲಿ ಸಪ್ರೇಟ್ ಏನಿಲ್ಲ. ಸೊ 8:30 ಕ್ಲಾಸಸ್ ಸ್ಟಾರ್ಟ್ ಆದರೆ 11:30 ಒಂದು ಬ್ರೇಕ್ಸ್ ಇರುತ್ತೆ, ಟೀ ಬಿಸ್ಕೆಟ್ಸ್ ಕೊಡೋ ಅಂಥದ್ದು, ಮಧ್ಯಾಹ್ನ ಊಟದ ಬ್ರೇಕ್ ಇರುತ್ತೆ, ಮತ್ತು ಈವ್ನಿಂಗ್ 1 ಅವರ್ ರೆಸ್ಟ್ ಪೀರಿಯಡ್ ಅಂತ ಇರುತ್ತೆ. ಸ್ವಲ್ಪ ಹೊತ್ತು ಆಟ ಆಡ್ತಾರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಮತ್ತು ಕ್ಲಾಸಸ್ 8:00 ಮುಗಿದ್ರೆ ಸೊ ಫ್ರೆಶ್ ಅಪ್ ಆಗಿ 9 ಗಂಟೆಗೆ ಮತ್ತೆ ಡೈನಿಂಗ್ ಬರ್ತಾರೆ. 9ರಿಂದ 9:30 ಊಟ ಮುಗಿಸಿ 9:00 ಮತ್ತೆ 11 ಗಂಟೆವರೆಗೂ ಓದ್ತಾರೆ. ಸೊ ಮಾರ್ನಿಂಗ್ 5:30 ಹಿಡಿದು ನೈಟ್ 11 o'clockವರೆಗೂ ಅವ್ರದ್ದು ಶೆಡ್ಯೂಲ್ಸ್ ಫಿಕ್ಸ್ ಆಗಿರುತ್ತೆ, ಮಂಡೇ ಟು ಸ್ಯಾಟರ್ಡೆ. ಸಂಡೇಸ್ ಏನು ಮಾಡ್ತೀವಿ, ಗ್ರ್ಯಾಂಡ್ ಎಕ್ಸಾಮ್ಸ್ ಅಂತ ಇರುತ್ತೆ. ಗ್ರ್ಯಾಂಡ್ ಎಕ್ಸಾಮ್ಸ್ ಆದಮೇಲೆ ಒಂದು ಹಾಫ್ ಡೇ ಅವ್ರಿಗೆ ರಿಲ್ಯಾಕ್ಸೇಷನ್ ಅಂತ ಬಿಡ್ತೀವಿ. ಸ್ವಲ್ಪ ಅವ್ರ ಪೇರೆಂಟ್ಸಿಗೆ ಫೋನಲ್ಲಿ ಮಾತಾಡೋವಂಥದ್ದು, ಪೇರೆಂಟ್ಸ್ ಬಂದರೆ ವಿಸಿಟ್ ಮಾಡೋ ಅಂಥದ್ದು, ಸೊ ಆಚೆಗೆ ಹೋಗಿ ಬರೋವಂಥದ್ದು ಇದ್ರೆ 1 or 2 hours ಪರ್ಮಿಷನ್ಸ್ ಕೊಡೋವಂಥದ್ದು ಇರುತ್ತೆ. ಅವ್ರ ರೂಮ್ ಕ್ಲೀನಿಂಗ್, ಅವ್ರ ಪರ್ಸ್ನಲ್ ಹೈಜೀನು, ಕ್ಲೀನ್ಲಿನೆಸ್ ಇದನ್ನೆಲ್ಲ ಮಾಡ್ತಾರೆ. ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ತಾರೆ ಸಂಡೇಸ್. ಸೊ ಮಂಡೇ ಟು ಸ್ಯಾಟರ್ಡೆ ಅವ್ರಿಗೆ ಟೈಟ್ಲಿ ಪ್ಯಾಕ್ ಶೆಡ್ಯೂಲ್ಸ್ ಇರುತ್ತೆ. ಸೊ ಗರ್ಲ್ಸ್ ಅಂತ ಬಂದಾಗ ಅವ್ರಿಗೂ ಅಷ್ಟೇ ಪರ್ಸ್ನಲ್ ಹೆಲ್ತ್ಗೆ ಎಲ್ಲದಕ್ಕೂ ಏನೋ ಸಪೋರ್ಟಿವ್ ಆಗಿದ್ದಾರೆ. ನಮ್ಮಲ್ಲಿ ಸ್ಟಾಫ್ ನರ್ಸ್ ಅಪಾಯಿಂಟ್ ಮಾಡಿರ್ತೀವಿ. ಪ್ರಿಲಿಮಿನರಿ ಮೆಡಿಕೇಷನ್ಸ್ ಅನ್ನೋದು ನಾವೇ ನೋಡ್ತೀವಿ. ಜ್ವರ, ಕೆಮ್ಮು, ನೆಗಡಿ ಆ ಥರದ್ದೆಲ್ಲ ಬಂದರೆ ನಮ್ಮಲ್ಲೇ ನರ್ಸ್ ಅಪಾಯಿಂಟ್ ಮಾಡಿರೋದ್ರಿಂದ ಅವ್ರು ಪ್ರಿಕಾಷನ್ಸ್ ತೊಗೊತಾರೆ. ಏನೋ ಮೇಜರ್ ಇದ್ರೆ ಮಾತ್ರ ಮನೆಗೆ ಕಳಿಸ್ಕೊಡ್ತಾ, ಇಲ್ಲಾಂದರೆ ಮಕ್ಕಳು ಮನೆಗೂ ಹೋಗಲ್ಲ. ಸೊ ಪೇರೆಂಟ್ಸು ಡಿಮ್ಯಾಂಡ್ ಮಾಡಲ್ಲ, ಮಕ್ಕಳೂ ಡಿಮ್ಯಾಂಡ್ ಮಾಡಲ್ಲ. ಹಾಗಾಗಿ ಹಾಸ್ಟೆಲಲ್ಲಿ ಉಳ್ಕೊಳೋಂಥ ವ್ಯವಸ್ಥೆ ಮಾಡಿದ್ದೀವಿ. PE ಟೀಚರ್ಸ್ ಇರ್ತಾರೆ. ಸೊ ಆಮೇಲೆ ಇದು ಫುಡ್ಡಿಂದು ಅಷ್ಟೇ, ಫುಡ್ಡಿಂದು ನಾವು ಯಾವುದೋ ಕ್ಯಾಟ್ರಿಂಗ್ ವ್ಯವಸ್ಥೆ ಮಾಡಿಲ್ಲ. ನಾವೇ ಪ್ರತಿಯೊಂದು ಮಂತ್ಲಿ ಮೆನು ನಾವೇ ಚೇಂಜ್ ಮಾಡ್ತೀವಿ. ಸೊ ಮಕ್ಳಿಗೆ ಏನು ರಿಕ್ವೆಸ್ಟ್ ಇದೆ ಮಕ್ಕಳೇ ಕೇಳ್ತಾರೆ ನಮಗೆ ಏನು ಬೇಕು ಮೆನುಸ್ ನಾವು ಚೇಂಜ್ ಮಾಡ್ಬೇಕಾದ್ರೆ ಮಕ್ಕಳನ್ನ ಅಪ್ರೋಚ್ ಮಾಡ್ತೀವಿ, ಪೇರೆಂಟ್ಸ್ನ ಅಪ್ರೋಚ್ ಮಾಡ್ತೀವಿ. ಯಾವ ಥರ ಫುಡ್ ಬೇಕಾಗುತ್ತೆ, ಮೆನು ಬೇಕಾಗುತ್ತೆ ಅಂತ ಕೇಳ್ತೀವಿ. ಆ್ಯಸ್ ಪರ್ ದ ಸ್ಟೂಡೆಂಟ್ಸ್ ರಿಕ್ವೆಸ್ಟು, ಪೇರೆಂಟ್ಸ್ ರಿಕ್ವೆಸ್ಟೇ ನಾವು ಮೆನು ಕಾರ್ಡ್ ಮಾಡ್ತೀವಿ. ನಾವು ಫಿನಾನ್ಷಿಯಲಿ ಯಾವುದೇ ಆಗಲಿ ಏನು ಇದು ಮಾಡ್ಕೊಂಡಿಲ್ಲ. ಅಂದರೆ ಏನೋ ಹಾಸ್ಟೆಲ್ ಮೇಂಟೈನ್ ಮಾಡ್ಬೇಕಾದ್ರೆ ಒಂದು ಬಜೆಟ್ ಅಂತ ಮಾಡ್ತಾರೆ. ನಮ್ಮಲ್ಲಿ ಆ ಥರದ್ದೆಲ್ಲ ಏನೋ ಪ್ರಾಬ್ಲಮ್ ಮಾಡ್ಕೊಂಡಿಲ್ಲ. ನಾವು ಏನು ಅಂದ್ಕೊಂಡಿದ್ವಿ, ಮಕ್ಕಳು ನಮಗೆ ಮೇನ್ ಪ್ರಯಾರಿಟಿ ಏನಂದರೆ ಹಾಸ್ಟೆಲ್ ಸೇಫ್ಟಿ ಒಂದು ಇಂಪಾರ್ಟೆನ್ಸ್ ಆದರೆ ಮಕ್ಕಳು ಖುಷಿಯಾಗಿರಬೇಕು. ಯಾಕೆಂದರೆ ಎನ್ವೈರ್ನ್ಮೆಂಟ್ ಚೆನ್ನಾಗಿದ್ದು ಫುಡ್ ಚೆನ್ನಾಗಿ ಕೊಟ್ಟರೆ 100% ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೋದು ಅನ್ನೋ ಒಂದು ಇಂಟೆನ್ಷನ್ಸು ನಮ್ಮದಾಗಿರುತ್ತೆ. ಹಾಗಾಗಿ ರೆಸಿಡೆನ್ಷಿಯಲ್ಲು ಸೊ ವಿತೌಟ್ ಎನಿ ಹೆಸಿಟೇಷನ್ ನಿಮ್ಮ ಸೇಫ್ಟಿ ಎಲ್ಲ ಆ್ಯಂಗಲಲ್ಲೂ ಚೆನ್ನಾಗಿದೆ. ಆರಾಮಾಗಿ ಬಂದು ನೀವು ಮಕ್ಕಳನ್ನ ಹಾಸ್ಟೆಲ್ಗೆ ಅಡ್ಮಿಟ್ ಮಾಡ್ಬೋದು. ಲಾಂಗ್ ಟರ್ಮ್ ಕೋಚಿಂಗ್ ಆಗಿರ್ಬೋದು, PU ಕೋಚಿಂಗ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ನಮ್ಮಲ್ಲಿ ಪಡ್ಕೋಬೋದು. ಬಿಕಾಸ್ ಟೀಚಿಂಗ್ ಕ್ವಾಲಿಟಿ ನಂಬರ್ 1 ಇದೆ. ನೀವು ಅದ್ರ ಬಗ್ಗೆ ಏನು ಇಶ್ಯೂಸ್ ಇಲ್ಲ. ಅದೇ ಥರ ಹಾಸ್ಟೆಲ್ ಅಷ್ಟೇ, ನೀವು ಕಂಪೇರ್ ಮಾಡಿ ಯಾವುದೇ ಹಾಸ್ಟೆಲ್ ಕಂಪೇರ್ ಮಾಡಿದ್ರು ಡೆಫಿನೆಟ್ಲಿ ನಮ್ಮ ಹಾಸ್ಟೆಲ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಸರ್, ಇನ್ನು ಹಿರೇಗೌಡರು ಸರ್, ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಡಾಕ್ಟರ್ ಓದುವ ಕನಸನ್ನ ಹೊಂದಿರ್ತಾರೆ. ಸೊ PU ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ, ತಿಳಿಸ್ಕೊಡಿ ಸರ್. ಕೊನೆಯದಾಗಿ ಏನು ಹೇಳ್ತೀರಾ? ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸ್ಗೆ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆ ಇರಬೇಕು. ನಮ್ಮನ್ನು ಬಂದರೆ ಅವರಿಗೆ ತಕ್ಕಂತೆ ನಾವು ಎಜುಕೇಷನ್ನ ಕೊಡ್ತಾ ಇದ್ದೀವಿ. ಈಗ ಇಂಟಿಗ್ರೇಟೆಡ್ PU ಕಾಲೇಜ್ ಇದೆ, ಕಾಮರ್ಸ್ ಇದೆ, PCMB PCMC ಕಾಂಬಿನೇಷನ್ಸ್ ಇದೆ, ಜೊತೆಗೆ ಲಾಂಗ್ ಟರ್ಮ್ ಎಜುಕೇಷನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ನೀವು ಒಂದು ಇನ್ಸ್ಟಿಟ್ಯೂಷನ್ನು ಮತ್ತು ವ್ಯಕ್ತಿಗಳು ಉಪನ್ಯಾಸಕರನ್ನ ನಂಬಬೇಕು. ನಂದು ವಿಶೇಷ ಅಂದರೆ 2 ಉಪನ್ಯಾಸಕರಿರೋ ಜಾಗದಲ್ಲಿ 5 ಉಪನ್ಯಾಸಕರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತೀನಿ. PU ಬೋರ್ಡ್ ಲೆವೆಲ್ಗೆ ಟೀಚ್ ಮಾಡ್ತಕ್ಕಂಥ, ಟೆಸ್ಟ್ ಮಾಡ್ತಕ್ಕಂಥ, ಅಭ್ಯಾಸ ಮಾಡ್ತಕ್ಕಂಥ ಉಪನ್ಯಾಸಕರು, CET ಲೆವೆಲ್ಗೆ ಟೀಚ್ ಮಾಡ್ತಕ್ಕಂಥ ಉಪನ್ಯಾಸಕರು, CET PU ಬೋರ್ಡ್ 2 ಕಲಿತ ಮೇಲೆ JEE ಮತ್ತು ನೀಟ್ಗೆ ಟೀಚ್ ಮಾಡ್ತಕ್ಕಂಥ ಉಪನ್ಯಾಸಕರು. ಹೀಗೆ 3 ಸ್ಟೇಜ್ ಮಾಡ್ಕೊಂಡಿದ್ದೀನಿ. ನಮಗೆ ಲಾಂಗ್ ಡ್ಯೂರೇಷನ್ನು ಕಾಲೇಜ್ ಟೈಮಿಂಗ್ಸ್ ಇರೋದ್ರಿಂದ ಎಲ್ಲ ಹಂತದ ಕೋಚಿಂಗ್ನು ನಾನು ಪಕ್ಕಾ ಕೊಡಿಸ್ತಾ ಇದ್ದೀನಿ. ನಮ್ಮ ಜೀವಿತ್ ನೀಟ್ ಅಕಾಡೆಮಿಗೆ ಒಂದ್ಸರಿ ವಿಸಿಟ್ ಕೊಡಿ, ಎಲ್ಲ ವ್ಯವಸ್ಥೆನೂ ತೋರಿಸ್ತೀವಿ. ಗರ್ಲ್ಸ್ ಹಾಸ್ಟ್ಲು ಮತ್ತು ಬಾಯ್ಸ್ ಹಾಸ್ಟ್ಲು ಸಪ್ರೇಟ್ ಇದೆ. ಅವ್ರಿಗೆ ಎಲ್ಲ ವ್ಯವಸ್ಥೆ ಮತ್ತು ನರ್ಸಿಂಗ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, CC ಕ್ಯಾಮ್ರಾ ಇರ್ಬೋದು, ಪ್ರತಿಯೊಂದನ್ನು ಮಾಡಿದ್ದೀನಿ. ನಮ್ಮನ್ನು ನಂಬಿ ಬಂದರೆ ಖಂಡಿತ ನಿಮ್ಗೆ ಉಪಯೋಗ ಆಗುತ್ತೆ. ಅಷ್ಟು ಭರವಸೆನ ನಾನು ಕೊಡ್ಬೋದು. ಕಾರ್ಯಕ್ರಮದಲ್ಲಿ ಜೀವಿತ್ ನೀಟ್ ಅಕಾಡೆಮಿ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ಹೇಗೆ ಶುರುವಾಯಿತು, ಹೇಗೆ ನಡೀತಿದೆ ಕ್ಲಾಸಸ್ಸು, ಎಷ್ಟೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಗೌರ್ಮೆಂಟ್ ಸೀಟನ್ನು ತೆಗೆದುಕೊಂಡಿದ್ದಾರೆ, ಹಾಸ್ಟೆಲ್ ವ್ಯವಸ್ಥೆ ಯಾವ ರೀತಿಯಾಗಿದೆ, ಹೇಗೆ ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇನು, ನೀವು ಕೂಡ ಒಂದು ವೇಳೆ ಜೀವಿತ್ ನೀಟ್ ಅಕಾಡೆಮಿಗೆ ಅಡ್ಮಿಷನ್ ಆಗಬೇಕು ಅಂತ ಇದ್ರೆ, ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಬೇಕು ಅಂದ್ರೆ ನೇರವಾಗಿ ನೀವು ಜೀವಿತ್ ಅಕಾಡೆಮಿ ಅವರನ್ನ ಭೇಟಿ ಆಗ್ಬೇಕಂದ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಅಡ್ರೆಸ್ ಪ್ಲೇಟ್ ಬರುತ್ತೆ, ನೋಟ್ ಮಾಡ್ಕೊಳ್ಳಿ.